ಗುಡ್ ಮಾರ್ನಿಂಗ್ ಚಿಲ್ಡ್ರನ್. 9ನೇ ತರಗತಿ ತೃತೀಯ ಭಾಷೆ ಕನ್ನಡ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾವೆಲ್ಲ ವಾಸಿಸ್ತಾ ಇರುವಂತಹದ್ದು ಭಾರತ ದೇಶದಲ್ಲಿ. ಇಲ್ಲಿ ಹಲವಾರು ಜಾತಿಯ, ಭಾಷೆಯ, ಧರ್ಮದ, ಜನಾಂಗದ ಜನರಿರೋದನ್ನು ನಾವು ಕಾಣ್ತೀವಿ. ಆದರೂ ಕೂಡ ಒಟ್ಟಾರೆಯಾಗಿ ಇವರನ್ನೆಲ್ಲ ಸೇರಿಸಿ ನಾವು ಭಾರತೀಯರು ಅಂತ ಕರ್ಕೋತೀವಿ. ಹಾಗಾಗಿ ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ದೇಶ ಅಂದರೆ ಅದು ನಮ್ಮ ಭಾರತ ದೇಶ. ನಾನು ನಿಮಗೆ ಹೇಳೋ ಹಾಗೆ ಇಲ್ಲಿ ಹಲವಾರು ಧರ್ಮದ ಜನರಿದ್ದಾರೆ. ಮುಖ್ಯವಾಗಿ ಹಿಂದೂಗಳು, ಕ್ರೈಸ್ತರು, ಮುಸಲ್ಮಾನರು ಇದ್ದಾರೆ. ಹಾಗೆಯೇ ಆಯಾ ಧರ್ಮಗಳಿಗೆ ಅನುಗುಣವಾಗಿ ಇರುವಂತಹ ಧರ್ಮಗ್ರಂಥಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮುಸಲ್ಮಾನರ ಪವಿತ್ರ ಗ್ರಂಥ ಖುರಾನ್ ಆದರೆ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್. ಹಾಗೆಯೇ ಹಿಂದೂಗಳ ಪವಿತ್ರ ಗ್ರಂಥ ರಾಮಾಯಣ, ಮಹಾಭಾರತ ಹಾಗೂ ಮಹಾಭಾರತದ್ದೇ ಒಂದು ಭಾಗವಾದಂತಹ ಭಗವದ್ಗೀತೆ. ಈ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳೆಲ್ಲ ಏನಿವೆ ಅಂದರೆ ಮನುಷ್ಯ ಜೀವನದಲ್ಲಿ ಹೇಗೆ ನಡ್ಕೋಬೇಕು, ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು, ಸೊ ಈ ಎಲ್ಲ ಅಂಶಗಳನ್ನು ಹೇಳಿಕೊಡುವಂತಹ ನಮ್ಮ ದಾರಿದೇವಿಗಳು ಇದ್ದ ಹಾಗೆ. ಅವುಗಳಲ್ಲಿರುವಂತಹ ತತ್ವಗಳನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ಬಿಟ್ರೆ ಒಳ್ಳೆಯ ಮಾರ್ಗದಲ್ಲಿ ನಾವು ಹೋಗಬಹುದು. ಹೀಗೆ ಬರುವಂತಹ ಮಹಾಭಾರತ ಏನಿದೆ, ಇಲ್ಲಿ ಕೌರವರು ಪಾಂಡವರನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಧರ್ಮದ ಮಾರ್ಗದಲ್ಲಿಯೇ ನಡೆಯುವಂತಹ ಧರ್ಮರಾಯ ಏನಿದ್ದಾನೆ, ಅವನ ತಮ್ಮಂದ್ರೇನಿದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿಗೆ ಕಾಡಿಗೆ ಹೋದಾಗ ಒಂದು ಸನ್ನಿವೇಶ ಅವರಿಗೆ ಎದುರಾಗುತ್ತೆ. ಹಾಗೆ ಎದುರಾಗುವಂತಹ ಸನ್ನಿವೇಶದಲ್ಲಿ ಧರ್ಮರಾಯನನ್ನ ಒಬ್ಬ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆ ಮಾಡುವಂತಹ ವ್ಯಕ್ತಿ ಯಕ್ಷ. ಆ ಯಕ್ಷ ಯಾರು? ಆ ಯಕ್ಷ ಧರ್ಮರಾಯನನ್ನ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾನೆ, ಧರ್ಮರಾಯ ಅದಕ್ಕೆ ಏನೆಲ್ಲ ಉತ್ತರಗಳನ್ನ ಕೊಟ್ಟು ತನ್ನನ್ನು ತಾನು ಸಮರ್ಥಿಸ್ಕೊತಾನೆ ಅನ್ನುವಂತಹ ಪಾಠವೇ ಈ ಯಕ್ಷ ಪ್ರಶ್ನೆ. ಸೊ ಇಲ್ಲಿ ಏನೆಲ್ಲ ಆಗುತ್ತೆ, ಕೇಳುವಂತಹ ಪ್ರಶ್ನೆಗಳಾವು, ಅವುಗಳಿಗೆ ಧರ್ಮರಾಯನ ಉತ್ತರ ಏನು ಅನ್ನುವಂತಹದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಯಕ್ಷ ಪ್ರಶ್ನೆ ಅನ್ನುವಂತಹದ್ದು ಮಹಾಭಾರತದ ಒಂದು ಭಾಗ. ಸೊ ಹಾಗಾಗಿ ಇಲ್ಲಿ ಲೇಖಕರ ಪರಿಚಯವನ್ನು ನಾವು ತಗೋತಾ ಇಲ್ಲ, ಇದು ಒಂದು ಸಂಗ್ರಹ. ಯಕ್ಷ ಪ್ರಶ್ನೆ ಪ್ರವೇಶ. ವ್ಯಾಸರು ರಚಿಸಿರುವ ಮಹಾಭಾರತ ಸಂಸ್ಕೃತ ಭಾಷೆಯಲ್ಲಿರುವ ಒಂದು ಬೃಹತ್ ಮಹಾಕಾವ್ಯ. ವೇದವ್ಯಾಸರು ಮಹಾಭಾರತ ಕೃತಿಯನ್ನ ಸಂಸ್ಕೃತದಲ್ಲಿ ರಚಿಸಿದರೆ ಇದನ್ನ ನಾವು ಮಹಾಕಾವ್ಯ, ಸುದೀರ್ಘವಾಗಿರುವಂತಹ ಕಾವ್ಯ ಅಂತ ಕರಿತೀವಿ. ಇವರು ಸಂಸ್ಕೃತದಲ್ಲಿ ರಚಿಸಿದ ಮೇಲೆ ಕನ್ನಡದಲ್ಲಿ ಬರುವಂತಹ ಪಂಪ, ರನ್ನ, ಕುಮಾರವ್ಯಾಸ ಇವರೆಲ್ಲ ಏನಿದ್ದಾರೆ ಅದೇ ಮಹಾಭಾರತವನ್ನ ಆಧಾರವಾಗಿ ಇಟ್ಟುಕೊಂಡು ತಮ್ಮ ಆಶ್ರಯದಾತರನ್ನ ಅಲ್ಲಿ ನಾಯಕರನ್ನಾಗಿ ಮಾಡಿಕೊಂಡು ಹಳೆಗನ್ನಡ ಶೈಲಿಯಲ್ಲಿ, ನಡುಗನ್ನಡ ಶೈಲಿಯಲ್ಲಿ ಏನು ಮಹಾಭಾರತವನ್ನ ಬರ್ಕೊಂಡು ಹೋಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹೀಗೆ ಅವರು ಬರೆದಿರುವಂತಹ ಸಂಸ್ಕೃತ ಭಾಷೆಯ ಮಹಾಭಾರತವೇ ಉಳಿದಂತಹ ಮಹಾಭಾರತ ಕೃತಿಗಳಿಗೆ ಆಕರವಾಗಿರುತ್ತೆ. ಇಲ್ಲಿ ಬರುವ ಪಾಂಡವರು ಮತ್ತು ಕೌರವರ ಕತೆ ನಮಗೆ ನೀತಿ ಮೌಲ್ಯಗಳನ್ನು ತಿಳಿಸುವಂತಹದ್ದು. ಮೌಲ್ಯಗಳು, ವ್ಯಾಲ್ಯೂಸ್, ಮನುಷ್ಯನ ಜೀವನದಲ್ಲಿ ಒಂದಷ್ಟು ವ್ಯಾಲ್ಯೂಸ್ ಅನ್ನು ನಾವು ಅಳವಡಿಸ್ಕೋಬೇಕು. ಸೊ ಆಗ್ಲೇನೆ ಜೀವನವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಕೌರವರು, ಪಾಂಡವರು ಏನಿರ್ತಾರೆ ಅವರ ಕತೆ ನಮಗೆ ನಾವು ಹೇಗೆ ನಡ್ಕೋಬೇಕು, ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು, ಯಾಕೆ ನಾವು ಅಪ್ಪ ಅಮ್ಮನ ಮಾತನ್ನ ಕೇಳಬೇಕು, ಅಪ್ಪ ಅಮ್ಮನ ಮಾತನ್ನ ಕೇಳದಿರುವಂತಹ ದುರ್ಯೋಧನ ಹೇಗೆ ಸರ್ವನಾಶಕ್ಕೆ ಕಾರಣ ಆಗ್ತಾನೆ, ಅವನ ಅಧೋಗತಿ ಆಗುತ್ತದೆ. ಆದರೆ ಪಾಂಡವರು ಉಳ್ಕೋತಾರೆ, ಶ್ರೀಕೃಷ್ಣನ ಮಾರ್ಗದರ್ಶನದಲ್ಲಿ ನಡೆದಂತಹ ಪಾಂಡವರು ಉಳ್ಕೋತಾರೆ. ಹಾಗಾಗಿ ಈ ಎಲ್ಲ ನೀತಿ ಮೌಲ್ಯಗಳನ್ನ ನಾವು ಈ ಮಹಾಭಾರತದಲ್ಲಿ ನಾವು ಕಾಣ್ತಾ ಹೋಗಬಹುದು. ಕೌರವರೊಡನೆ ಆಡಿದ ಜೂಜಿನಲ್ಲಿ, ಜೂಜು ಪಣವಿಟ್ಟು ಆಡುವ ಆಟ. ನಿಮಗೆ ಗೊತ್ತಿರೋ ಪ್ರಕಾರ ಕೌರವರು ಪಾಂಡವರ ನಡುವೆ ಪಗಡೆ ಆಟ ಏರ್ಪಡುತ್ತೆ. ಅಲ್ಲಿ ಶಕುನಿಯ ಕುತಂತ್ರದಿಂದಾಗಿ ಪಾಂಡವರು ತಮ್ಮ ರಾಜ್ಯ, ಸಂಪತ್ತು ಎಲ್ಲವನ್ನ ಇಟ್ಟು ಸೋತರೆ ಕೊನೆಗೆ ದ್ರೌಪದಿಯನ್ನು ಅಲ್ಲಿ ಪಣಕ್ಕಿಡುವಂತಹ ಸನ್ನಿವೇಶವನ್ನು ನೀವೆಲ್ಲರೂ ನೋಡಿರ್ತೀರಾ, ಕಥೆಗಳಲ್ಲಿ ಕೇಳಿ ತಿಳ್ಕೊಂಡಿರ್ತೀರಿ. ಸೊ ಹಾಗೆ ಆಡಿದಂತಹ ಜೂಜಿನಲ್ಲಿ ಏನಾಗಿದ್ದಾರೆ, ರಾಜ್ಯ, ಸಂಪತ್ತು ಎಲ್ಲವನ್ನೂ ಕಳೆದುಕೊಂಡ ಪಾಂಡವರು ವನವಾಸಕ್ಕೆ ಬರುತ್ತಾರೆ. ದುರ್ಯೋಧನನ ಆದೇಶದಂತೆ, ಆಜ್ಞೆಯಂತೆ ಎಲ್ಲವನ್ನು ಕಳ್ಕೊಂಡ ಮೇಲೆ ಇವರು ಕಾಡಿಗೆ ಹೋಗಬೇಕು ಅಂತ ಆಗಿರುತ್ತೆ.
ಹಾಗಾಗಿ ಪಾಂಡವರು ಕಾಡಿಗೆ ಬರ್ತಾರೆ. ಹೀಗೆ ಬಂದ ವನವಾಸದ ಸಂದರ್ಭದಲ್ಲಿ ನಡೆಯುವ ಒಂದು ಪ್ರಸಂಗವೇ ಯಕ್ಷ ಪ್ರಶ್ನೆ. ಸೊ ಇಲ್ಲಿ ಅವರು ವನವಾಸಕ್ಕೆ ಬಂದಾಗ ಒಂದು ಪ್ರಸಂಗ ನಡೆಯುತ್ತೆ, ಒಂದು ಘಟನೆ ನಡೆಯುತ್ತೆ, ಅದೇ ಯಕ್ಷ ಪ್ರಶ್ನೆ. ಯಕ್ಷ ಅಂದ್ರೆ ಯಾರು ಅಂದ್ರೆ ದೇವತೆಗಳಲ್ಲಿ ಒಂದು ವರ್ಗಕ್ಕೆ ಸೇರಿದವರು. ಇವರು ಒಂದು ದೇವತೆಗಳ ಗುಂಪಿನಲ್ಲಿ ಇರುವಂತಹವರು. ಇವರು ಮನುಷ್ಯರನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಬೇರೆ ಬೇರೆ ವೇಷಗಳಲ್ಲಿ ಬರುವಂತಹದ್ದು. ಕೆಲವೊಂದ್ಸರಿ ಬರೀ ಅವರ ವಾಯ್ಸ್ ಮಾತ್ರ ಕೇಳುವಂಥದ್ದು. ಅವರನ್ನು ನಾವು ಯಕ್ಷ ಯಕ್ಷಿಣಿಯರು ಅಂತ ನಾವು ಕರಿತೀವಿ. ಸೊ ಇಲ್ಲಿ ಬರುವಂತಹ ಯಕ್ಷ ಈ ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜ ತನ್ನ ಜ್ಞಾನ ಸತ್ಯ ನಿಷ್ಠೆಗಳಿಂದ ಹೇಗೆ ಯಕ್ಷನ ಮೆಚ್ಚುಗೆ ಗಳಿಸಿದ ಎಂಬುದನ್ನು ತಿಳಿಯಬಹುದು. ಯಕ್ಷ ಬರ್ತಾನೆ, ಹಲವಾರು ಪ್ರಶ್ನೆಗಳನ್ನ ಕೇಳ್ತಾನೆ. ಧರ್ಮಕ್ಕೆ ಹೆಸರಾದವನು, ನ್ಯಾಯಕ್ಕೆ ಹೆಸರಾದವನು, ತಾಳ್ಮೆಗೆ ಹೆಸರಾದವನು ಯಾರು? ಧರ್ಮರಾಯ. ಇಲ್ಲಿ ಅವನು ಎಷ್ಟು ಪ್ರಾಂಪ್ಟ್ ಆಗಿ ಯಕ್ಷ ಕೇಳುವಂತಹ ಪ್ರತಿ ಪ್ರಶ್ನೆಗೂ ಯೋಚಿಸಿ ಸಮಂಜಸವಾದಂತಹ ಉತ್ತರಗಳನ್ನ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಯಕ್ಷನಿಗೆ ಯಾರು? ಧರ್ಮರಾಯ ಇಷ್ಟ ಆಗುತ್ತಾನೆ. ಇವನ ಉತ್ತರಗಳೆಲ್ಲ ಅವರಿಗೆ ಮೆಚ್ಚುಗೆಯಾಗುತ್ತವೆ. ಧರ್ಮರಾಜನು ಯಕ್ಷನಿಗೆ ಕೊಟ್ಟ ಉತ್ತರಗಳು ನಮ್ಮ ಜೀವನಕ್ಕೆ ದಾರಿ ತೋರಿಸುವಂತಹವುಗಳು. ಕೆಲವೊಂದು ವಿಷಯಗಳನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಯಾರಿಂದನಾದ್ರೂ ಕೇಳಿ ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೋಬೇಕು. ಕೆಲವೊಂದ್ಸರಿ ಕೆಲವು ಕೃತಿಗಳನ್ನ ಓದಿ ಜೀವನದಲ್ಲಿ ಅಳವಡಿಸ್ಕೋಬೇಕು. ಈ ಮಹಾಭಾರತ ರಾಮಾಯಣದ ಕಥೆಗಳೇನಿದಾವೆ ಆ ಕಥೆಯನ್ನ ಕೇಳುವ ಮೂಲಕ ಅಲ್ಲಿ ಬರುವಂತಹ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇವೆಲ್ಲವೂ ಕೂಡ ನಮ್ಮ ಜೀವನಕ್ಕೆ ದಾರಿಯನ್ನ ತೋರಿಸುತ್ತವೆ. ತಾಳ್ಮೆಯಿಂದ ಇರುವಂತಹ ಧರ್ಮ ಮಾರ್ಗದಲ್ಲೇ ನಡೆಯುವಂತಹ ಧರ್ಮರಾಯ ಯಕ್ಷನಿಗೆ ಯಾವ ರೀತಿ ಉತ್ತರವನ್ನ ಕೊಡ್ತಾನೆ? ಹಾಗಾದ್ರೆ ಯಕ್ಷ ಕೇಳುವಂತಹ ಪ್ರಶ್ನೆಗಳು ಹೇಗಿರುತ್ತವೆ? ಆ ಎಲ್ಲಾ ಪ್ರಶ್ನೆಗಳಿರುವಂತಹ ಸಾರ ಏನು? ಇವೆಲ್ಲವನ್ನ ನಾವು ಈ ಪಾಠದಲ್ಲಿ ತಿಳ್ಕೊತಾ ಹೋಗಬಹುದು. ಸೊ ಆ ಪಾಠವೇ ಯಕ್ಷ ಪ್ರಶ್ನೆ. ಇದೇನು ಅಂದ್ರೆ ನಾಟಕದ ರೀತಿಯಲ್ಲಿ ಸನ್ನಿವೇಶ ನಡೀತಾ ಇದೆ. ಮೊದಲಿಗೆ ಮೊದಲ ಭಾಗ ದೃಶ್ಯ 1 ಪಾರ್ಟ್ 1 ಏನ್ ನಡೀತಾ ಇದೆ ನೋಡೋಣ. ಯಜ್ಞ ಮಾಡಲು ಬೇಕಾದ ಅರಣಿಯನ್ನು ಕಚ್ಚಿಕೊಂಡು ಹೋದ ಜಿಂಕೆಯನ್ನು ಬೆನ್ನಟ್ಟಿ. ಸೊ ಇಲ್ಲಿ ಯಜ್ಞ ಹೋಮವನ್ನ ಮಾಡುವಂತಹದ್ದು. ಅರಣಿ ಅಂದ್ರೆ ಯಜ್ಞಕ್ಕೆ ಬೆಂಕಿ ಹುಟ್ಟಿಸಲು ಬಳಸುವ ಮರದ ತುಂಡು. ಗೃಹ ಪ್ರವೇಶ ಇರಬಹುದು, ಮದುವೆ ಇರಬಹುದು, ಅಲ್ಲಿ ಬರುವಂತಹ ಪುರೋಹಿತರು ಯಜ್ಞವನ್ನ ಹೋಮ ಹವನಗಳನ್ನ ಮಾಡುವಾಗ ಅಲ್ಲಿ ಒಂದಷ್ಟು ಸೌದೆಗಳನ್ನ ಪರ್ಟಿಕ್ಯುಲರ್ ಆಗಿರುವಂತಹ ಒಂದಷ್ಟು ಸಮಿತ್ತುಗಳನ್ನ ಬಳಸ್ಕೊತಾರೆ. ಆಮೇಲೆ ತುಪ್ಪವನ್ನ ಪಾತ್ರೆಯಿಂದ ಯಜ್ಞಕ್ಕೆ ಹಾಕುವಾಗ ಒಂದು ಮರದ ಸೌಟಿನ ರೀತಿಯಾದಂತಹ ಒಂದು ಸಾಧನವನ್ನ ಇಟ್ಕೊಂಡಿರ್ತಾರೆ. ಸೊ ಆ ರೀತಿಯಾಗಿ ಯಜ್ಞಕ್ಕೆ ಬೆಂಕಿಯನ್ನು ಹುಟ್ಟಿಸಕ್ಕೆ ಬೇಕಾಗಿರುವಂತಹ ಒಂದು ಸಾಧನ ಏನಿರುತ್ತೆ ಅದನ್ನ ಆ ಜಿಂಕೆ ಬಾಯಲ್ಲಿ ಕಚ್ಕೊಂಡು ಓಡೋಗ್ತಾ ಇರುತ್ತೆ. ಅದು ಇವರಿಗೆ ಸೇರಿದ್ದು, ಯಾರಿಗೆ? ಪಾಂಡವರಿಗೆ. ಹೀಗೆ ಹೋಗುವಾಗ ಅದರ ಬೆನ್ನಟ್ಟಿ ಅದರ ಹಿಂದೆಗಡೆನೆ ಅದನ್ನ ಓಡಿಸ್ಕೊಂಡು ಧರ್ಮರಾಜ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ ಎಲ್ಲರೂ ಓಡುತ್ತಾರೆ. ಅದು ಬೇಕೇ ಬೇಕು ಇವರು ಹೋಮವನ್ನ ಮಾಡೋದಕ್ಕೆ, ಎಲ್ಲಿ ಕಾಡಿನಲ್ಲಿ ಇರುವಾಗ. ಹಾಗಾಗಿ ಅದು ಎತ್ಕೊಂಡು ಹೋಗಿದ ತಕ್ಷಣ ಅರಣಿಯನ್ನ ತಗೊಂಡ್ಬರುವ ಸಲುವಾಗಿ 5 ಜನ ಪಾಂಡವರು ಕೂಡ ಏನ್ ಮಾಡ್ತಾರೆ? ಆ ಜಿಂಕೆಯ ಹಿಂದೆ ಓಡಿ ಬರ್ತಾರೆ. ಎಲ್ಲರೂ ಓಡುತ್ತಾರೆ. ಅದು ಅವರಿಗೆ ಸಿಗದೆ ಬಳಲಿ ಒಂದೆಡೆ ವಿಶ್ರಾಂತಿಗಾಗಿ ಕುಳಿತಿದ್ದಾರೆ. ಬಳಲುವುದು ಸುಸ್ತಾಗುವುದು ಅಂತ. ಜಿಂಕೆ ಹಿಂದೆ ಓಡ್ಕೊಂಡು ಬರ್ತಾ ಇದ್ದಾರೆ. ಓಡಿ 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 ಎಲ್ಲರಿಗೂ ಸುಸ್ತಾಯ್ತು. ಒಂದಷ್ಟೊತ್ತು ರೆಸ್ಟ್ ತಗೊಳ್ಳೋಣ, ವಿಶ್ರಾಂತಿಯನ್ನ ಪಡ್ಕೊಳ್ಳೋಣ ಅಂತ ಎಲ್ಲರೂ ಕೂತಿದ್ದಾರೆ. ಹೀಗಿರುವಾಗ ಅರ್ಜುನ ಹೇಳ್ತಾನೆ, ಅಣ್ಣ ಎಷ್ಟು ಪ್ರಯತ್ನ ಪಟ್ಟರೂ ಆ ಜಿಂಕೆಯನ್ನು ನಮ್ಮಿಂದ ಹಿಡಿಯಲು ಆಗಲಿಲ್ಲವಲ್ಲ. 5 ಜನ ಇದ್ದೀರಿ ಅಣ್ಣ, ನಾವಿಷ್ಟೂ ಜನರು ಕೂಡ ಅದರಿಂದ ಓಡ್ಕೊಂಡ್ಬಂದ್ರು ಕೂಡ ಆ ಜಿಂಕೆಯನ್ನ ಹಿಡಿಯಕ್ಕೆ ನಮ್ಮ ಯಾರ ಕೈಲೂ ಆಗ್ಲೇ ಇಲ್ವಲ್ಲ ಅಂತ ಅರ್ಜುನ ಹೇಳ್ತಾನೆ. ಅದಕ್ಕೆ ಧರ್ಮರಾಯ ಹೇಳ್ತಾನೆ, ಹೌದು ತಮ್ಮ, ನಮ್ಮ ಪ್ರಯತ್ನ ಫಲಿಸಲಿಲ್ಲ, ಸಕ್ಸಸ್ ಆಗಲಿಲ್ಲ. ಇಷ್ಟು ಓಡ್ಕೊಂಡು ಬಂದರೂ ಕೂಡ ಆ ಜಿಂಕೆ ನಮ್ಮ ಕೈಗೆ ಸಿಗ್ಲಿಲ್ವಲ್ಲ. ಕೆಲವೊಂದು ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರವಾಗಿಯೇ ಇಂಥವನ್ನೆಲ್ಲ ಮಾಯಾ ಮೃಗಗಳನ್ನು ಸೃಷ್ಟಿಸಿ ಬಿಡುವಂತಹದ್ದು. ಎಲ್ಲಿ
ನಾವು ರಾಮಾಯಣವನ್ನು ನೋಡುವಾಗಲೂ ಅಷ್ಟೇ ಮಾಯಾ ಜಿಂಕೆ ಬರುತ್ತೆ. ಯಾಕೆ ರಾಮ ಮತ್ತು ಲಕ್ಷ್ಮಣನನ್ನ ಆ ಸ್ಥಳದಿಂದ ಕದಲಿಸುವ ಸಲುವಾಗಿ ಒಂದು ಮಾಯಾ ಜಿಂಕೆಯನ್ನ ಬಿಡ್ತಾನೆ. ಇಲ್ಲೂ ಕೂಡ ಬಂದಂತಹ ಈ ಜಿಂಕೆ ಅದೇ ರೀತಿಯಾಗಿ ಇಲ್ಲಿ ಯಕ್ಷನ ಬಳಿಗೆ ಇವರೆಲ್ಲರೂ ಬರಬೇಕಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಸನ್ನಿವೇಶ ಅದು ಒಂದು ಮಾಯದ ಮೃಗ. ಹೌದು, ಫಲಿಸಲಿಲ್ಲ. ಜಿಂಕೆಯ ಹಿಂದೆ ಓಡಿ ಬಹಳ ಆಯಾಸವಾಗಿದೆ, ಬೆವರೊರೆಸಿಕೊಳ್ಳುವನು. ಜಿಂಕೆ ಹಿಂದೆ ಓಡಿ 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 ನನಗಂತೂ ಸುಸ್ತಾಗಿದೆ ಅಂದ್ಬಿಟ್ಟು ಮುಖದ ಮೇಲೆಲ್ಲ ಬೆವರು ಬಂದಿರುತ್ತೆ, ಅದನ್ನ ಒರೆಸ್ಕೊತಾನೆ ಧರ್ಮರಾಜ. ನಕುಲ, ತುಂಬಾ ಬಾಯಾರಿಕೆಯಾಗುತ್ತಿದೆ. ಹತ್ತಿರದಲ್ಲಿ ಎಲ್ಲಿಯಾದರೂ ನೀರು ಕಂಡರೆ ಮೊದಲು ನೀರು ಕುಡಿಯಬೇಕು. ಓಡಿ 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 ಸುಸ್ತಾಗಿದ್ದಾರೆ, ಬಾಯಾರಿಕೆಯಾಗಿದೆ. ಹಾಗಾಗಿ ನಕುಲ ಹೇಳ್ತಾನೆ, ಇಲ್ಲೆಲ್ಲಾದ್ರೂ ಹತ್ತಿರದಲ್ಲಿ ನೀರಿದ್ರೆ ನೀರು ಕುಡಿಬೇಕು, ನನಗೆ ತುಂಬಾ ದಾಹ ಆಗ್ತಾ ಇದೆ ಅಂತ ಹೇಳ್ತಾನೆ. ಸಹದೇವ ಆ ಕಡೆ ಈ ಕಡೆ ನೋಡುತ್ತಾ ಸ್ವಲ್ಪ ಮುಂದೆ ಬಂದು ದೂರದಲ್ಲಿದ್ದ ಸರೋವರವನ್ನು ಗುರುತಿಸಿ, ಸರೋವರ ಪಾಂಡು, ನೀರಿನ ತಾಣ. ಈಗಿನ ಹಾಗೆ ಎಲ್ಲೋ ಹೋಗ್ತೀವಿ, ನೀರು ಕೊಟ್ಟು ಬಾಟ್ಲಲ್ಲಿ ದುಡ್ಡು ಕೊಟ್ಟು ಬಾಟ್ಲಲ್ಲಿ ನೀರು ತಗೊಂಡು ನೀರು ಕುಡಿತೀವಿ, ಆ ಥರ ಇರಲಿಲ್ಲ ಅವಾಗೆಲ್ಲ. ಸೊ ಹಾಗಾಗಿ ಎಲ್ಲಿ ನೀರಿನ ತಾಣಗಳಿರ್ತಾ ಇತ್ತು ಅಲ್ಲಿಗೆ ಹೋಗ್ಬೇಕಿತ್ತು. ಸುತ್ತ ನೋಡ್ತಾನೆ, ಅಲ್ಲಿ ಒಂದು ಪಾಂಡ್ ಇರೋದು ಅವನಿಗೆ ಕಾಣಿಸುತ್ತೆ. ಆವಾಗ ಹೇಳ್ತಾನೆ ನಕುಲ, ಅಲ್ಲಿ ಸ್ವಲ್ಪ ದೂರದಲ್ಲಿ ಸರೋವರವಿರುವಂತೆ ಕಾಣುತ್ತಿದೆ, ಒಬ್ಬರು ಹೋಗಿ ನೀರು ತರೋಣ. ನಂಗೊಂದಷ್ಟು ದೂರ ನೋಡಿದ್ರೆ ಅಲ್ಲಿ ಒಂದು ಪಾಂಡ್ ಇದೆ, ಒಂದು ಸರೋವರ ಇದೆ ಅನಿಸ್ತಾ ಇದೆ, ಯಾರಾದರೂ ಒಬ್ಬರು ಹೋಗಿ ಅಲ್ಲಿಂದ ನೀರು ತಗೊಂಡು ಬರೋಣ ಅಂತ ಸಹದೇವ ಹೇಳ್ತಾನೆ. ಅದಕ್ಕೆ ನಕುಲ ಹೇಳ್ತಾನೆ, ಆಯಿತು ನಾನೇ ಹೋಗುತ್ತೇನೆ. ಸರೋವರದ ಕಡೆಗೆ ಹೋಗುವನು. ಆಯಿತು ಬಿಡಪ್ಪ, ನಾನೇ ತರ್ತೀನಿ ಅಂದ್ಬಿಟ್ಟು ನಕುಲ ಹೋಗ್ತಾನೆ. ಸೊ ಏನಾಗುತ್ತೆ, ಸ್ವಲ್ಪ ಸಮಯದ ನಂತರ ನಕುಲ ಹೋಗಿ ಒಂದಷ್ಟು ಹೊತ್ತು ಆಯಿತು. ಈಗ ಸಹದೇವ ನಕುಲ ಹೋದ ದಿಕ್ಕನ್ನೇ ನೋಡುತ್ತಾ, ನೀರು ತರುವೆನೆಂದು ಹೋದವ ಇನ್ನೂ ಬರಲಿಲ್ಲವಲ್ಲ, ನಾನೇ ಹೋಗಿ ನೋಡಿ ಬರುತ್ತೇನೆ. ಅಲ್ಲಿ ಏನ್ ನೋಡ್ತಾ ಇದ್ದಾನೆ, ಬರ್ತಾ ಇಲ್ಲ, ಬಾಯಾರಿಕೆ ಆಗ್ತಾ ಇದೆ. ನೀರು ತರ್ತೀನಿ ಅಂತ ಹೋದವನು ಇನ್ನೂ ಬರಲಿಲ್ಲವಲ್ಲ, ಸರಿ ನಾನೇ ಹೋಗಿ ನೋಡ್ತೀನಿ ಅಂದ್ಬಿಟ್ಟು ಸಹದೇವ ಹೇಳ್ತಾನೆ. ಅದಕ್ಕೆ ಭೀಮ ಹೇಳ್ತಾನೆ, ಆಗಲಿ ಬೇಗ ಹೋಗಿ ನೀರು ತೆಗೆದುಕೊಂಡು ಬಾ. ಆಯ್ತು ಹೋಗು, ಅದೇನು ಹೋದವನು ಬರಲೇ ಇಲ್ಲ, ನೋಡ್ಕೊಂಡು ನಕುಲನನ್ನು ನೋಡ್ಕೊಂಡು ಕುಡಿಯಕ್ಕೆ ನೀರು ತಗೊಂಡ್ ಬಾ ಅಪ್ಪ ಅಂತ ಭೀಮ ಸಹದೇವನಿಗೆ ಹೇಳ್ತಾನೆ. ಮತ್ತೆ ಸ್ವಲ್ಪ ಸಮಯದ ನಂತರ ಸಹದೇವನು ಹೋಗಿ ಆಯಿತು, ಒಂದಷ್ಟು ಸಮಯ ಆಯಿತು. ಈಗ ಅರ್ಜುನ ಹೇಳ್ತಾನೆ, ಇದೇನಿದು, ನಕುಲನನ್ನು ಕರೆತರಲು ಹೋದ ಸಹದೇವನು ಬರಲಿಲ್ಲ, ನೀರು ತರಲು ಇಷ್ಟು ಸಮಯ ಬೇಕೇ? ಇರಲಿ, ನಾನೊಮ್ಮೆ ನೋಡಿ ಬರುತ್ತೇನೆ. ಏನಿದು, ನಕುಲನನ್ನು ಕರ್ಕೊಂಡು ಬರ್ತೀನಿ ಅಂತ ಹೋದವನು ಇಷ್ಟೊತ್ತಾದ್ರೂ ಬರಲಿಲ್ಲ, ಇಷ್ಟು ದೂರ ಹೋಗಿ ನೀರು ತಗೊಂಡು ಬರೋಕ್ಕೆ ಇಷ್ಟೊತ್ತು ಬೇಕಾ? ನಾನೇ ಹೋಗ್ತೀನಿ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಅರ್ಜುನ ಹೊರಡ್ತಾನೆ. ಅದಕ್ಕೆ ಧರ್ಮರಾಯ ಹೇಳ್ತಾನೆ, ಹೌದು ಅರ್ಜುನ, ನೀನು ಹೇಳುತ್ತಿರುವುದು ಸರಿಯೇ, ನೀನೇ ಹೋಗಿ ಏನಾಯಿತು ನೋಡಿ ಬಾ. ಸೊ ನೀನು ಹೇಳ್ತಾ ಇರೋದು ನಿಜ, ಇಷ್ಟು ದೂರ ಬರೋಕ್ಕೆ ಇಷ್ಟೊಂದು ಸಮಯ ಬೇಕಾ? ಆಯ್ತು ಹೋಗಪ್ಪ, ನೋಡ್ಕೊಂಬ. ಏನು ಹೋದ್ರಿ ಇವರಿಬ್ರು, ಚಿಕ್ಕವರು ನಕುಲ ಮತ್ತೆ ಸಹದೇವ ಅಂದ್ಬಿಟ್ಟು ಅರ್ಜುನನನ್ನ ಕಳಿಸ್ತಾನೆ. ಇನ್ನು ಸ್ವಲ್ಪ ಸಮಯದ ನಂತರ ತುಂಬ ಧೈರ್ಯಶಾಲಿಯಾಗಿರುವಂತಹ, ಶಕ್ತಿಶಾಲಿಯಾಗಿರುವಂತಹ ಅರ್ಜುನ ಹೋದವನು ವಾಪಸ್ ಬರಲಿಲ್ಲ. ಏನಾಯ್ತು, ಮೂವರು ಹೋದ್ರಲ್ಲ. ಭೀಮ, ಅಣ್ಣ ಧರ್ಮರಾಜ, ಇದೇನು ವಿಚಿತ್ರ, ನೀರು ತರಲು ಹೋದ ಮೂವರು ಸಹೋದರರು ಮರಳಿ ಬರಲಿಲ್ಲವಲ್ಲ. 3 ಜನ ತಮ್ಮಂದ್ರು ಹೊರಟೋದ್ರು ನೀರು ತರ್ತೀವಿ ಅಂತ, ಒಬ್ರು ವಾಪಸ್ ಬರಲಿಲ್ವಲ್ಲ ಅಣ್ಣ, ಏನಿದು ವಿಚಿತ್ರ? ಏನಾಯಿತು ಇವರಿಗೆ? ಏನಾಯ್ತು, ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ? ನಾನೇ ಹೋಗಿ ಅವರನ್ನು ಕರೆತರುವೆ, ಬಾಯಾರಿಕೆ ತಡೆಯಲಾಗುತ್ತಿಲ್ಲ. ಇರು, ನಾನೇ ಹೋಗ್ತೀನಿ. ಯಾರೇ ಬಂದ್ರು ಎದುರಾಳಿಯನ್ನ ಧ್ವಂಸ ಮಾಡುವಂತಹವನು ಭೀಮ. ಹಾಗಾಗಿ ನಾನೇ ಹೋಗಿ ಬರ್ತೀನಿ ಇರುವಣ್ಣ, ನನಗೂ ಯಾಕೋ ಬಾಯಾರಿಕೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾನೇ ಹೋಗಿ ನೋಡ್ಕೊಂಡು ಅಲ್ಲೇನಾಯ್ತು ಎಲ್ಲ ನೋಡ್ಕೊಂಡು ಎಲ್ಲರನ್ನು ಕರ್ಕೊಂಡು ನಾನು ಹಿಂತಿರುಗಿ ಬರ್ತೀನಿ ಅಂತ ಭೀಮ ಹೋದ. ಧರ್ಮರಾಜ, ಬೇಗ ಹೋಗಿ ಬಾ, ನಿನ್ನ ದಾರಿಯನ್ನೇ ನಾನು ನೋಡುತ್ತಿರುವೆ. ಆಯ್ತಪ್ಪ, ನಾನು ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ, ನೀನಾದ್ರೂ ಅವರೆಲ್ಲ ಕರ್ಕೊಂಡು ಬೇಗ ಬಂದ್ಬಿಡು ಅಂತ ಧರ್ಮರಾಜ ಹೇಳ್ತಾನೆ. ಮತ್ತು ಸ್ವಲ್ಪ ಸಮಯದ ನಂತರ ಇನ್ನು ಒಂದಷ್ಟು ಹೊತ್ತು ಆಯ್ತು, ಭೀಮ ಹೋಗಿ ಈಗ ಬೇಗ ಬರುವೆನೆಂದು ಹೋದ ಭೀಮನೂ ಬರಲಿಲ್ವಲ್ಲ. ಈಗ ಹೋಗಿ ಬಂದ್ಬಿಡ್ತೀನಿ ಅಂತ ಹೋದ, ಈ ಭೀಮಂದು ಅಡ್ರೆಸ್ಸೇ ಇಲ್ವಲ್ಲ. ಸರೋವರ ಇಲ್ಲಿಯೇ ಸಮೀಪದಲ್ಲಿ ಇದೆ ಎಂದು ಹೇಳಿ ಹೋದ 4 ಸಹೋದರರೂ ಬರಲಿಲ್ಲ. ಏನಾಗಿರಬಹುದು? ಅಯ್ಯೋ, ಇಲ್ಲೇ ಹತ್ತಿರದಲ್ಲಿದೆ, ನೀರು ತಗೊಂಡು ಬಂದ್ಬಿಡ್ತೀವಿ ಅಂತ ಹೋದವರು ಒಬ್ರೂ ಹಿಂತಿರುಗಿ ಬರಲಿಲ್ವಲ್ಲ, ನೀರೂ ತರಲಿಲ್ಲ, ಏನಾಯ್ತು ಅಂದ್ಬಿಟ್ಟು ಟೆನ್ಷನ್ ಆಯ್ತು ಅವನಿಗೆ. ಏನಾಗಿರಬಹುದು? ಮೊದಲೇ ನಾವು ರಾಜ್ಯ ಗೀಜ್ಯ ಎಲ್ಲ ಕಳ್ಕೊಂಡು ಕಾಡಲ್ಲಿ ಬಂದ್ಬಿಟ್ಟಿದೀವಿ, ಇಲ್ಲಿ ಯಾವ ಸಂಕಷ್ಟ ನಮಗೆ ಎದುರಾಯಿತು ಅಂತ ಅವನಿಗೆ ಭಯ ಆಯಿತು.
ಇನ್ಯಾವ ಕಷ್ಟಕ್ಕೆ ಸಿಕ್ಕಿಕೊಂಡರೋ ಕಾಣಿನಲ್ಲ, ಇನ್ನೇನು ಪ್ರಾಬ್ಲಮ್ ಆಯ್ತು ಅವರಿಗೆ, ಏನು ಅಂದ್ಬಿಟ್ಟು ಏನಾಯ್ತು ಅವರಿಗೆ ಟೆನ್ಷನ್ ಆಯಿತು. ನಾನೇ ಹೋಗಿ ನೋಡಿ ಬರುತ್ತೇನೆ, ಏನಾಯ್ತು ಏನೋ, ಸರಿ ನಾನೇ ಹೋಗ್ಬಿಟ್ಟು ನೋಡಿಕೊಂಡು ಬರ್ತೀನಿ ಏನಾಗಿದೆ ಅಂದ್ಬಿಟ್ಟು ಧರ್ಮರಾಯನೇ ಇವಾಗ ಹೊರಡ್ತಾನೆ. ಸೊ ಆ ಸರೋವರದ ಬಳಿಗೆ ಧರ್ಮರಾಯ ಹೋಗ್ತಾನೆ. ಅಲ್ಲಿ ಯಕ್ಷ ಬರ್ತಾನೆ. ಯಕ್ಷ ಮತ್ತು ಧರ್ಮರಾಯನ ನಡುವೆ ಏನು ಮಾತುಕತೆ ನಡೆಯುತ್ತೆ, ಯಕ್ಷ ಏನು ಪ್ರಶ್ನೆ ಕೇಳ್ತಾನೆ, ಧರ್ಮರಾಯ ಏನು ಉತ್ತರವನ್ನು ಹೇಳ್ತಾನೆ, ಇದೆಲ್ಲವನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು ಚಿಲ್ಡ್ರನ್.